ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಹೊತ್ತಿಸಿರೋ ಕಾವು ಇನ್ನೂ ಕೂಡ ಆರಿಲ್ಲ. ನಾಯಕರ ಮಧ್ಯೆ ನಡೀತಿರುವಂತಹ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಬ್ರೇಕ್ ಬಿದ್ದಿಲ್ಲ. ಇವತ್ತು ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಡಿಸಿಎಂ ಡಿಕೆಶಿ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ನೇರ ಆರೋಪವನ್ನು ಮಾಡಿದ್ದಾರೆ. ಎಚ್.ಡಿ.ಕೆ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಪೆನ್ ಡ್ರೈವ್ ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕ್ರೋಧೀಕರಿಸಿಕೊಂಡಿರ್ತಕ್ಕಂಥದ್ದು. ಆರೋಪ, ಆಕ್ರೋಶ, ಕೆಂಡಾಮಂಡಲ. ಮಾಜಿ ಸಿಎಂ ಎಚ್.ಡಿ.ಕೆಗೆ ಈಗ ಹೋದಲ್ಲಿ ಬಂದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಯೇ ಟಾರ್ಗೆಟ್. ತೀವ್ರ ಮುಜುಗರ ಉಂಟು ಮಾಡಿರೋ, ತಲೆ ತಗ್ಗಿಸುವಂತೆ ಮಾಡಿರೋ ಪ್ರಜ್ವಲ್ ಕಾಮಕಾಂಡ ಲೀಕ್ ಆಗೋದಕ್ಕೆ ಡಿಕೆಶಿಯೇ ಕಾರಣ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಆರೋಪ. ಇವತ್ತು ಕೂಡ ಎಚ್.ಡಿ.ಕೆ ಮಾಡಿರೋ ಆರೋಪ ಇದೆ. ಮೈಸೂರಲ್ಲಿ ಮಾತನಾಡಿರೋ ಎಚ್.ಡಿ.ಕೆ ಇದರ ಜೊತೆಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗುವಂತೆ ಪ್ರಜ್ವಲ್ ರೇವಣ್ಣಗೆ ಸೂಚನೆಯನ್ನ ಕೊಟ್ಟರು. ದೇವೇಗೌಡರ ಬಗ್ಗೆ ಗೌರವ ಇದ್ರೆ ಎಲ್ಲಿದ್ರು ಬಾ. ನಾನು ಅದಕ್ಕೆ ಹೇಳಿದ್ದೀನಿ, ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿದ್ದೇನೆ. ದೇವೇಗೌಡರ ಕುಟುಂಬಕ್ಕೆ ಡ್ಯಾಮೇಜ್ ಮಾಡಿದ್ದು ನಿಜ ಆಗಿದೆ. ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕ್ರೋಧೀಕರಿಸಿಕೊಂಡಿರ್ತಕ್ಕಂಥದ್ದು. ತಪ್ಪು ಮಾಡದಿದ್ರೆ ಬಂದು ಪ್ರೂವ್ ಮಾಡಪ್ಪ. ಒಂದು ತನಿಖೆಗೆ ಸಹಕಾರ ಕೊಟ್ಟು ನೀನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ನಿನ್ನಲ್ಲಿದ್ದರೆ ಒಂದು ಪ್ರೂವ್ ಮಾಡ್ಕೊಳಪ್ಪ. ತಪ್ಪಾಗಿದ್ರೆ ಶಿಕ್ಷೆಗೆ ತಲೆಬಾಗು ಅಂತಲೇ ನಾನು ಹೇಳ್ತಾ ಇರೋದು. ನೀನು ತಪ್ಪು ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕರಣದಲ್ಲಿ ನೀನು ಒತ್ತಡಗಳನ್ನು ಹಾಕಿ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾದರೆ ತಲೆಬಾಗಲೇಬೇಕು ನೀನು. ವಿಡಿಯೋ ಹರಿಬಿಟ್ಟಿದ್ದು ಅಪರಾಧ ಅಲ್ವಾ? ಈ ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು 4 ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು 21ನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಸಿಡಿ ಫ್ಯಾಕ್ಟರಿ ಆರಂಭ ಮಾಡಿದ್ದು ಈಗ ಅಲ್ಲ, 1980ರಲ್ಲಿ. ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ? ಇದಕ್ಕೆ ಕಾರಣಕರ್ತರು ಯಾರು? DK ಶಿವಕುಮಾರ್ ಅವರೇ ಹೇಳಿ. ಪಾಪ ನೆನ್ನೆ ಯಾರೋ ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿವ ಫ್ಯಾಕ್ಟ್ರಿ ಅಂತೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ. ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. CD ಫ್ಯಾಕ್ಟ್ರಿ 80ರಲ್ಲಿ ಪ್ರಾರಂಭ ಮಾಡಿದ್ದು. ನಿಮ್ಮ ಬುಡಕ್ಕೆ ಬರ್ತಿದೆ ಅಂತ ಮಾತಾಡಬೇಡಿ ಅಂತಿದ್ದೀರಾ ನೀವು. ಆದಷ್ಟು ಇನ್ನು ಪೆನ್ ಡ್ರೈವಿನ ಬಗ್ಗೆ ಯಾವ ಮಂತ್ರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಮಾತನಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳು ಯಾಕೆ ಹೇಳಿಕೆ ಕೊಟ್ಟವ್ರೀಗ? ಪತ್ರಿಕೆ ಬರೆದಿದ್ದೀರಲ್ಲ, ಸರ್ಕಾರಕ್ಕೆ ಮುಜುಗರವಾಗ್ತಿದೆ, ಕೆಟ್ಟ ಹೆಸರು ಬರ್ತದೆ, ಇದು ಮಾತಾಡಬೇಡಿ ಅಂತ ಈಗ ಯಾಕೆ ರಿಯಲೈಸ್ ಮಾಡ್ಕೊಂಡಿದ್ದೀರಿ? ನಿಮ್ಮ ಬುಡಕ್ಕೆ ಬರ್ತಾ ಇದೆಯಲ್ಲ, ಈಗ ಬರುತ್ತಲ್ಲ ಮುಂದಕ್ಕೆ, ಅದಕ್ಕೆ ಈಗ ಹೇಳಿದ್ದೀರ ಅಲ್ವಾ ನಿಮ್ಮ ಮಂತ್ರಿಗಳಿಗೆ ಮಾತಾಡಬೇಡಿ ಅಂತೇಳಿ. ಎಸ್, ಕೇಳಿದ್ರಲ್ಲ, ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಮಾಡ್ತಿರೋ ನೇರ ಆರೋಪ. ಇನ್ನು ಎಚ್.ಡಿ.ಕೆಯ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಫೋನ್ ಕದ್ದಾಲಿಕೆ ಆರೋಪ ಮಾಡ್ತಿರೋ ಕುಮಾರಸ್ವಾಮಿ ರೈಟಿಂಗ್ ನಲ್ಲಿ ಹೋಮ್ ಮಿನಿಸ್ಟರ್ಗೆ ನೀಡಲಿ ಅಂತ ಡಿಕೆಶಿ ಹೇಳಿದ್ರು. ಎಚ್.ಡಿ.ಕೆ ಕೇಸ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡಲ್ಲ. ಇಲ್ಲಿವರೆಗೆ ಮಾಡಿಲ್ಲ, ಮುಂದಿರೋ ಮಾಡಲ್ಲ. ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ಹೇಳ್ತಾರೆ. ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ಹೊಂದಾಣಿಕೆ ಮಾಡಿದ್ರು ನಾವು ಹೇಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಚೀಫ್ ಮಿನಿಸ್ಟರ್ ಆಗಿದ್ದರು, ರಿಪೋರ್ಟ್ ಎಲ್ಲ ಬಂದಿತ್ತು. ಸರ್, ಅದಕ್ಕೆ ಆಡನ್ ಆಗಿ ಹೇಳಿದ್ದಾರೆ, ನಿಮ್ಮ ಸುತ್ತಮುತ್ತ ಇರೋರೇ ಸಿಎಂ ಮತ್ತೆ DCM ಸುತ್ತಮುತ್ತ ಇರೋರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಈಗ ಮೈಸೂರು ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಡಬ್ಲ್ಯೂ ಫೈಲ್ ಮಾಡಿದ್ದಾರೆ. ಕಾಂಗ್ರೆಸ್
ಜೆಡಿಎಸ್ ನಾಯಕರ ಈ ಆರೋಪ ಪ್ರತ್ಯಾರೋಪದಿಂದ ಪೆನ್ ಡ್ರೈವ್ ಪ್ರಕರಣದ ಕಿಚ್ಚು ತಗದಗಿಸ್ತಾ ಇದೆ. ಈ ಮಧ್ಯೆ ಪ್ರಕರಣ ಯಾವ ದಿಕ್ಕಿನತ್ತ ಸಾಗುತ್ತೆ, ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.